ಹಾಯ್ ಗಾಯ್ಸ್, ನಾನು ನಿಮ್ಮ ನಕ್ಷತ್ರ ಗೌಡ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ನಕ್ಷತ್ರ ಗೌಡ. ಸೊ ನಾನು ಇವತ್ತು ಬಂದಿರೋದು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಸೊ ಲೆಟ್ಸ್ ಡೂ ದಿ ಮೆಮೋ. ಸೊ ವೆಲ್ಕಮ್ ಟು ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ದಿಸ್ ಇಸ್ ಧನುಷ್ಕೋಡಿ. ಸೊ ಸಖತ್ತಾಗಿದೆ ಅಲ್ಲ ರೋಡ್ಸು. ನಾನು ಇವತ್ತು ಆ್ಯಕ್ಚುಲಿ ಬಂದಿರೋದು ಸನ್ರೈಸ್ಗೆ ನೋಡೋಕ್ಕೆ. ಸೊ ಸಖತ್ತಾಗಿದೆ. ಸೊ ನಾವು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಸನ್ರೈಸ್ ನೋಡೋಕ್ಕೆ ಹೋಗ್ತೀವಿ. ಸೊ ಹಾಗೂ ತಮಿಳ್ನಾಡಲ್ಲಿ ಇದು ಒನ್ ಆಫ್ ದ ಫೇಮಸ್ ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಪುರಾಣ ಕಾಲದಲ್ಲಿ ರಾಮಾಯಣ, ಮಹಾಭಾರತ, ರಾವಣ ಎಲ್ಲರೂ ಇಲ್ಲಿ ಹಾಡಿದಂಥ ಜಾಗ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ದಟ್ ಇಸ್ ಧನುಷ್ಕೋಡಿ. ಸೊ ಯಾರೆಲ್ಲ ಧನುಷ್ಕೋಡಿಗೆ ಹೋಗಿದ್ದೀರಾ ಅಂತ ಮೆಸೇಜ್ ಮಾಡಿ. ಹಾಗೂ ಇಲ್ಲಿ ಏನು ಸಖತ್ತಾಗಿದೆ ಅಂದರೆ ವ್ಯೂ ನೋಡ್ಬೋದಲ್ಲ. ಸೊ ಇಲ್ಲಿರೋ ಬೀಚಸ್ ಆಗಲಿ ಸಖತ್ತಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಬೀಚಸೆಲ್ಲ. ಒಂದೊಳ್ಳೆ ರೀಲ್ಸ್ ಮಾಡಿಕೊಂಡೆ, ಒಂದೊಳ್ಳೆ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಮೈ ಸೋಲೋ ಟ್ರಾವೆಲ್. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಯಾರೆಲ್ಲ ಸೋಲೋ ಟ್ರಾವೆಲ್ ಧನುಷ್ಕೋಡಿಗೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಬಿಡಿ. ಥ್ಯಾಂಕ್ ಯು. ಹಾಗೆ ಇಲ್ಲಿ ನೋಡ್ಬೋದು ಈ ಬೀಚ್ ಕಲರು ತುಂಬ ವಿಭಿನ್ನತೆ ಆಗಿದೆ. ಅಂದರೆ ಇಟ್ಸ್ ವೆರಿ ಯೂನಿಕ್ ಆ್ಯಕ್ಚುಲಿ. ಈ ಸೀಯಲ್ಲಿ ಸಖತ್ ಬ್ಲೂ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಆ್ಯಂಡ್ ಯುನೋ ತುಂಬ ವೆಲ್ ಮೇಂಟೈನ್ಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇಲ್ಲೂ ನಾನು ಟ್ರೈ ಮಾಡಿದ್ದೀನಿ ರಾಮ ಆ್ಯಂಡ್ ಆರ್ ನೇಮ್ಸ್. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಏನೇ ಹೇಳಿ, ಫ್ಯಾಮ್ಲಿ ಜೊತೆ ಹೋಗೋಕ್ಕೂ ನಾವು ಸೋಲೋ ಟ್ರಿಪ್ ಹೋಗೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೋಲೋ ಟ್ರಿಪ್. ತುಂಬ ಚೆನ್ನಾಗಿತ್ತು. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಹೀಗೆ. ಹಾಗೂ ಹೇಳಿ ನಿಮ್ಮ ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಮಾಡೋಣ ಟ್ರಾವೆಲ್ ಬ್ಲಾಗ್. ಸೊ ಹಾಗೂ ಮತ್ತೊಮ್ಮೆ ಮರಿದಂಗೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಮರಿದಂಗೆ ನಿಮ್ಮ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಯಾವುದೇ ಅಪ್ಲೋಡ್ ಮಾಡಲಿ ಯೂಟ್ಯೂಬ್ಗೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ದಿಸ್ ಇಸ್ ಒನ್ ಎಕ್ಸ್ಪೀರಿಯೆನ್ಸ್ ದಟ್ ಯು ನೀಡ್ ಟು ಡೂ ಅಂತ ಹೇಳ್ತೀನಿ. ನಾನಂತೂ ಸಕ್ಕತ್ತಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಆ್ಯಂಡ್ ಇಲ್ಲೇನು ನನಗೆ ಇಷ್ಟ ಆಗಿದ್ದಂದರೆ ಸನ್ರೈಸ್ ಬಂದ್ಬಿಟ್ಟು ನಮ್ಮ ಇಲ್ಲಿ ಒಂದು 6:15, 6:30 ಹಂಗೆ ಬಂತು. ಆ್ಯಂಡ್ ಎಷ್ಟು ಸಖತ್ತಾಗಿತ್ತು ಅಂದರೆ ಯು ಕ್ಯಾನ್ ಸಿ ಅಲ್ವಾ, ನ್ಯಾಚುರಲಾಗೆ ಸನ್ರೈಸ್ ಆಗೋದು, ನಮ್ಮ ನೇಚರಲ್ಲಿ ಆಗೋಂಥದ್ದು, ನಮ್ಮ ಮೋಡದಲ್ಲಿ ಆಗೋದಂಥದ್ದು ಏನು ಸಖತ್ತಾಗಿದೆ. ಹಾಗೂ ಇಲ್ಲಿ ನಾನು ಹೇಳ್ದಂಗೆ ನೀವು ನೋಡ್ಬೋದಲ್ಲ, ಇಲ್ಲೆಲ್ಲ ವಾಟರ್ ಬಂದ್ಬಿಟ್ಟು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂದರೆ ಸಖತ್ತಾಗಿದೆ. ಏನು ಅಲೆಗಳಾಗಲಿ ನೀವು ನೋಡ್ಬೋದು, ಏನು ಸಖತ್ತಾಗಿದೆ ಅಲೆಗಳು ಹೆಂಗೆ ಬಂದು ಹೊಡೆಯುತ್ತೆ ಅಂದರೆ ಸಖತ್ತಾಗಿತ್ತು. ಒಂದು ಒಳ್ಳೆ ಫೋಟೋಶೂಟಿಗೆ ಜಾಗ ಅಂತಲೇ ಹೇಳ್ಬೋದು. ಸೊ ಸುಮಾರು ಫೋಟೋಶೂಟ್ಸ್ ಮಾಡ್ಬೋದು. ಆ್ಯಂಡ್ ಟ್ರಾವೆಲ್ ಬ್ಲಾಗರ್ಸ್ ಐ ಆಮ್ ಶ್ಯೂರ್ ಆಲ್ರೆಡಿ ಹೋಗಿರ್ತೀರ. ಬಟ್ ಇವಾಗ ಸ್ಟಾರ್ಟ್ ಮಾಡಿರೋ ಟ್ರಾವೆಲ್ ಬ್ಲಾಗರ್ಸ್ಗೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಧನುಷ್ಕೋಡಿ. ಆ್ಯಂಡ್ ಆವಾಗೆಲ್ಲ ಸುಮಾರು ಜನ ಹೋಗಿದ್ದರು, ಬಟ್ ಇನ್ನೂ ಕಟ್ತಾಯಿದ್ರು ಹಾಗಾಗಿ. ಬಟ್ ಇವಾಗಂತೂ ವೆಲ್ ಮೇಂಟೈನ್ಡ್. ಆ್ಯಂಡ್ ಶಾಪ್ಸ್ ಆಗಲಿ ನೀವು ನೋಡ್ಬೋದು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ತರಾವರಿ ಶಾಪ್ಸ್ ಎಲ್ಲ ಸಿಗುತ್ತೆ, ಶಾಪಿಂಗ್ ಎಲ್ಲ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡಿ ಬಂದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.